ಇಲ್ಲ ಅಂದ್ರೆ ಇದೆಲ್ಲ ಬಿಸಾಡಂಥದ್ದು ಎಲ್ಲೆಲ್ಲಿ ಹೋಗಿ ಬಿಸಾಡಂಥದ್ದು ಇಂಥದ್ದೆಲ್ಲ ನೋಡ್ತಾ ಇರ್ತೀರ ನೀವು. ಪರಿಸರ ಮಾಲಿನ್ಯ ನೋಡ್ತಾ ಇರ್ತೀರಾ. ಪರಿಸರ ಮಾಲಿನ್ಯ ಆಗದಂಗೆ ನಾವು ಯಾವ ರೀತಿ ತಡೆ ಹಿಡಿಬೋದು ಅನ್ನೋದನ್ನು ಕೂಡ ಅದರಲ್ಲಿ ನಿಮಗೆ ಈ ವರ್ಕ್ಶಾಪ್ ಅಲ್ಲಿ ಹೇಳ್ಕೊಡ್ತಾ ಗಿಡ ನೆಡೋದ್ರ ಜೊತೆಗೆ ನಾವು ಪ್ರಾಣಿ ಪಕ್ಷಿಗಳನ್ನ ನಮ್ಮ ಸುತ್ತಮುತ್ತಲಿನ ಪರಿಸರನ ಯಾವ ರೀತಿ ಸ್ವಚ್ಛತೆಯಿಂದ ಇಟ್ಕೋಬೇಕು, ಯಾವ ರೀತಿ ನಾವು ಕಾಂಟ್ರಿಬ್ಯೂಟ್ ಮಾಡ್ಬೇಕಾದ್ರೆ. ಯಾಕಂದ್ರೆ ಒಂದು ಮನೆಯಿಂದ ಶುರು ಆಗಬೇಕು ಈ ಸಂರಕ್ಷಣೆ ಅಂತ ಹೇಳೋದು. ಬರೀ ಹೊರಗಡೆ ಆಗಂತದಲ್ಲ, ಇಲ್ಲ ಕಾಡಲ್ಲಿ ಆಗಂತದಲ್ಲ, ಮನೆಯಲ್ಲಿ ನೀವು ನೀರಾಗಲಿ ಇಲ್ಲ ಕರೆಂಟ್ ಆಗಲಿ ಮತ್ತೆ ಯಾವ ರೀತಿ ನಾವು ತ್ಯಾಜ್ಯಗಳನ್ನು ವಿಲೇವಾರಿ ಮಾಡಬೇಕು ಇಲ್ಲಿಂದ ನಾವು ಶುರು ಮಾಡಬೇಕಾಗುತ್ತೆ ಪರಿಸರ ಸಂರಕ್ಷಣೆಯನ್ನ. ಆದ್ರಿಂದ ಮಕ್ಕಳನ್ನ ಟಾರ್ಗೆಟ್ ಅಂದ್ರೆ ಅವ್ರಿಗೆ ಏನಕ್ಕೆ ನಾವು ಇಷ್ಟು ಸ್ಟ್ರೆಸ್ ಮಾಡ್ತಾ ಇದೀವಿ ಅಂತಂದ್ರೆ ಈ ವಯಸ್ಸಿಂದಲೇ ನಿಮಗೆ ಒಂದು ಪರಿಸರ ಪ್ರಜ್ಞೆ ಬೆಳೆಸ್ಕೊಳ್ಳಿ ಅನ್ನೋ ಉದ್ದೇಶದಿಂದ ನಾವು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ. ಖುದ್ದು ಶಾಸಕರು ಬಂದು ತಮಗೆ ವಿಶ್ ಮಾಡೋದಕ್ಕೆ ಅವರೇ ಬಂದಿದ್ದಾರೆ. ತಮ್ಮೆಲ್ಲರೂ ಒಂದು ಸೌಭಾಗ್ಯ ಅಂತ ಹೇಳ್ಬೋದು. ಈ ಒಂದು ಟ್ರಿಪ್ ಅಲ್ಲಿ ಮಜಾ ಮಾಡೋದ್ರ ಜೊತೆಗೆ ತಾವು ಸ್ವಲ್ಪ ಕಲ್ತ್ಕೊಳ್ಳೋಂಥದ್ದು ಇರುತ್ತೆ. ಅಲ್ಲಿ ನಿಮಗೆ ತುಂಬಾ ಸೀರಿಯಸ್ ಆಗಿ ಹೇಳಲ್ಲ, ಎಕ್ಸಾಮ್ ಇರಲ್ಲ, ಆದ್ರೆ ಅವ್ರು ಹೇಳ್ಕೊಡೋಂಥದ್ದು ಅಟ್ಲೀಸ್ಟ್ ನೀವು ಬಂದು ಅಕ್ಕಪಕ್ಕ ಮಕ್ಕಳಿಗೆ ನಿಮ್ಮ ಮನೆಯಲ್ಲಿ ಅದನ್ನ ರೂಢಿ ಮಾಡಿಕೊಂಡ್ರೆ ಈ ಒಂದು ಕಾರ್ಯಕ್ರಮ ಪ್ರಯೋಜನ ಆಗುತ್ತೆ ಅಂತ ಹೇಳ್ತು ತಾವೆಲ್ಲರೂ ಒಳ್ಳೆಯದಾಗಿ ಹೋಗಿ ಆರಾಮಾಗಿ ಕ್ಷೇಮವಾಗಿ ವಾಪಸ್ ಬನ್ನಿ ಅಂತ ಹೇಳ್ತೀನಿ. ನಮಸ್ಕಾರ. ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೇವೆ. ಹೀಗಾಗಿ ನಮ್ಮ ಡಿ.ಒ. ಮೇಡಮ್ ಅನುಪಮ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ಡಿ.ಒ. ಅವರು ಕೂಡ ಭಾಗವಹಿಸಿದ್ದಾರೆ. ಮತ್ತು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು, ಪೋಷಕರು, ಶಾಲಾ ಮಕ್ಕಳು ಎಲ್ಲರೂ ನಾವು ಸೇರಿದ್ದೇವೆ. ಇದು ಒಂದೇ ಉದ್ದೇಶ, ಗ್ಲೋಬಲ್ ವಾರ್ಮಿಂಗ್ ಅಂತ ನಾವು ಕೇಳ್ತಾ ಇದ್ದೇವೆ. ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆಗಳನ್ನು ನಾವು ನೋಡ್ತೇವೆ, ಗುಡ್ಡ ಕುಸಿತವನ್ನು ನೋಡ್ತೇವೆ. ವಯನಾಡಲ್ಲಿ ಒಂದು ಹಳ್ಳಿನೇ ಕುಸಿದು ಎಲ್ಲರೂ ಪ್ರಾಣ ಕಳ್ಕೊಬೋದು. ಅಲ್ಲಿರೋರು 400-500 ಜನ ರಾತ್ರಿ ಮಲಗಿದ್ದವ್ರ ಕಡೆಗೆ ಇರೋದಿಲ್ಲ. ಇದೆಲ್ಲ ಕಾರಣ ಏನಪ್ಪ ಅಂತ ಹೇಳಿದ್ರೆ ಪ್ರಕೃತಿಯನ್ನು ನಾವು ನಾಶ ಮಾಡ್ತಾ ಇದ್ದೇವೆ. ಯಾಕೆ ಮಕ್ಕಳಿಗೆ ಈ ವಯಸ್ಸಲ್ಲಿ ಕಾಡಿನ ಒಂದು ಭೇಟಿ ಮಾಡಬೇಕು, ಯಾಕೆ ಪ್ರಾಣಿ ಪಕ್ಷಿಗಳನ್ನ ನೋಡಬೇಕು, ಪ್ರಾಣಿಗಳನ್ನು ನೋಡಬೇಕು, ಅವನ್ನ ಪ್ರೀತಿ ಮಾಡಬೇಕು, ಕಾಡನ್ನು ಸಂರಕ್ಷಣೆ ಮಾಡಬೇಕು, ಕಾಡನ್ನು ಹಾಳು ಮಾಡಬಾರ್ದು. ನಾವು ನೋಡ್ತೇವೆ ಎಷ್ಟು ಮನಸ್ಸಿಗೆ ದುರಾಸೆ ಅಂತ ಹೇಳಿದ್ರೆ ಕಾಡಿನ ಪಕ್ಕದಲ್ಲಿರೋನು ಕಾಡನ್ನು ಒತ್ತಡಿ ಮಾಡಿ ಜೀವನ ಮಾಡಬೇಕು ಅಂತ ಹೋಗ್ತಾನೆ. ಕಾಡಿದ್ರೆ ನಾವು ನೋಡ್ತೇವೆ, ಕಾಡಿದ್ರೆ ನಮ್ಮ ಜೀವನ. ಕರೋನಾ ಸಂದರ್ಭದಲ್ಲಿ ನಾವು ನೋಡ್ಬೋದು ವ್ಯಾಕ್ಸಿನೇಷನ್ಸ್ ಮತ್ತೆ ಏನೇ ಕೊಟ್ಟರು ಆಕ್ಸಿಜನ್ಗೆ ಎಷ್ಟು ಒದ್ದಾಡಿದ್ರು ಜನ ಅಂತೇಳಿ. ಆಕ್ಸಿಜನ್ ಅಂದ್ರೆ ಮನುಷ್ಯನಿಗೆ ನೀರು ಮತ್ತೆ ಆಕ್ಸಿಜನ್ ಎರಡು ಬಹಳ ಪ್ರಮುಖವಾದ್ದು. ಪ್ರಕೃತಿ ಕಾಡಿದ್ರೆ ನೀರಿರುತ್ತೆ, ಕಾಡಿದ್ರೆ ಆಕ್ಸಿಜನ್ ಇರುತ್ತೆ, ಆಮ್ಲಜನಕ. ಇವೆರಡು ಬಹಳ ಮುಖ್ಯವಾದ ಒಂದು ವಿಷಯ. ಆದರೆ ಎಲ್ಲಿ ಜಾಗೃತಿ ಮೂಡಿಸಬೇಕು. ನಮ್ಮ ಯುವಕರು ಚೆನ್ನಾಗಿಟ್ಟಿದ್ರು, ಕಾಡನ್ನ ಕಡಿಯೋದು ಬಿಡ್ತಿರ್ಲಿಲ್ಲ, ಕಾಡನ್ನ ದೇವತೆಗೆ ಹೋಲಿಸಿ ಪೂಜೆ ಮಾಡ್ತಾ ಇದ್ರು. ನಾವಿವತ್ತು ಸ್ವಾರ್ಥಕ್ಕಾಗಿ ಮರಗಳನ್ನು ಕಡಿಯೋದು, ಪ್ರಾಣಿಗಳನ್ನು ಬೇಟೆ ಆಡೋದು, ಮಾಂಸಕ್ಕೋಸ್ಕರ ಪ್ರಾಣಿಗಳನ್ನು ಬೇಟೆ ಮಾಡೋದು, ಇವೆಲ್ಲವನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ಟು ಇವತ್ತು ರಕ್ಷಣೆ ಮಾಡೋದು ಯಾರ ಕೈಯಲ್ಲಿದೆ? ಮುಂದಿನ ಪೀಳಿಗೆ, ನಿಮ್ಮ ಪೀಳಿಗೆಗಳನ್ನ ರಕ್ಷಣೆ ಮಾಡಿದ್ರೆ ನಮ್ಮ ಕಾಡು ಉಳಿಯುತ್ತೆ, ನಮ್ಮ ನಾಡು ಉಳಿಯುತ್ತೆ. ಅದರಿಂದ ನೀವೆಲ್ಲ ಗಮನದಲ್ಲಿ ಪಿಕ್ಚರ್ ನೋಡಿರ್ಬೋದು, ರಾಜ್ಕುಮಾರ್ ಅವರು ಇವತ್ತೆಲ್ಲ ಪ್ರವಾಸಕ್ಕೆ ಹೋಗ್ತಾ ಇದ್ದೀರಾ. ನಾನು ಹೇಳೋದು ಇಷ್ಟೇ, ಒಂದು ಮಕ್ಕಳ ಏನಿರುತ್ತೆ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಎಂಜಾಯ್ ಮಾಡಬೇಕು ಅನ್ನೋದಿರುತ್ತೆ, ಕಲಿಬೇಕು ಅನ್ನೋದು ಕಡಿಮೆ ಇರ್ತದೆ. ಸಂತೋಷ ಪಡಬೇಕು, ಆನಂದ ಪಡಬೇಕು, ಆ ಪ್ರಕೃತಿಯನ್ನು ನೋಡಿ ಆನಂದ ಪಡಬೇಕು ಅನ್ನೋದು. ಆನಂದ ಪಡಿ, ಪ್ರಕೃತಿಯನ್ನು ನೋಡಿ ಆನಂದ ಪಡಬೇಕು, ಎರಡು ಮಾತೇ ಇಲ್ಲ. ಇವಾಗ ನೋಡ್ತೀರಾ, ಕಾಡು ನೋಡ್ತೀರಾ, ಪ್ರಾಣಿಗಳನ್ನು ನೋಡ್ತೀರಾ, ಖುಷಿ ಪಡ್ತೀರಾ. ಆದರೆ ಏನೋ ಒಂದು ಕಲ್ಪನೆ ಬರಬೇಕಲ್ಲ. ಏನು ಕಲ್ಪನೆ ಬರಬೇಕು? ಪ್ಲಾಸ್ಟಿಕ್ ಶಾಲೆಗಳ ಆವರಣಗಳನ್ನು, ನಿಮ್ಮ ಮನೆ ಆವರಣಗಳನ್ನು ನೀವೇ ಖುದ್ದಾಗಿ ಸ್ವಚ್ಛ ಮಾಡಿದಾಗ ನೀವು ನೋಡಿ ಬೇರೆಯವರು ಪ್ರೇರಣೆ ಆಗ್ತಾರೆ. ನಾವು ಬೇರೆಯವರು ಪ್ರೇರಣೆಯಾಗಿ ಬದುಕಬೇಕು. ಅದಕ್ಕೆ ಒಂದು ಕಾರ್ಯಕ್ರಮ ಬಹಳ ಉತ್ತಮವಾದ ಕಾರ್ಯಕ್ರಮ. ಮುಂಚೆ ನಮ್ಮ ಬರೀ ದೇವರಾಯಗೌಡ ಈ ಕಾಡನ್ನು ನಾಮನ ಚಂದ್ರ ಕಾಡನ್ನು ತೋರಿಸ್ತಾ ಇದ್ರು. ಇವತ್ತು ನಿಮಗೆ ಗನ್ನರ್ ಘಟ್ಟ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಎಲಿಫೆಂಟ್ ಇದೆ, ಆಮೇಲೆ ಝೂ ಕೂಡ ಇದೆ, ಒಂದು ಮಿನಿ ಝೂ. ಅಲ್ಲಿ ಎಲ್ಲರೂ ನೋಡ್ಬೋದು, ಆನೆಯಿಂದ ಹಿಡಿದು ಲಯನ್ ಇದೆ, ಲಯನ್ ಇರ್ಬೋದು, ಹುಲಿ ಇದೆ, ಜಿರಾಫೆ, ಸಾಕಷ್ಟು ಪ್ರಾಣಿಗಳನ್ನು ನೋಡ್ಬೋದು. ಅದರಿಂದ ನೋಡಿದ್ಮೇಲೆ ಕಲಿತು ಅದನ್ನು ಪ್ರಯೋಜನ ಪಡ್ಕೊಂಡ್ರೆ, ಪ್ರಕೃತಿಯನ್ನು ಪ್ರೀತಿ ಮಾಡಿದ್ರೆ ನಿಜವಾಗ್ಲೂ ಕೂಡ ಈ ಒಂದು ಟ್ರಿಪ್ನ ಯಶಸ್ವಿಯನ್ನು ನಾವು ಕಾಣ್ಬೋದು. ಸರ್ಕಾರ ಇಡೀ ನಮ್ಮ ತಾಲೂಕಲ್ಲಿ
ಒಂದು ಶಾಲೆ ಆಯ್ಕೆ ಮಾಡುತ್ತೆ. ಆ 8ನೇ ಶಾಲೆಯನ್ನು ಆಯ್ಕೆ ಮಾಡುವುದಕ್ಕೆ ನಾನು ಅರಣ್ಯ ಇಲಾಖೆಯವರಿಗೆ ಮತ್ತು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಮತ್ತು ಸಂರಕ್ಷಣೆಯನ್ನು, ಪ್ರಕೃತಿಯನ್ನು ಸಂರಕ್ಷಣೆ ಮಾಡೋ ಕಡೆ ಏನು ಗ್ಲೋಬಲ್ ವಾರ್ಮಿಂಗ್ ಅನ್ನೋದಿದೆ, ಇಡೀ ಪ್ರಪಂಚ ಇವತ್ತು ಕೆಂಡ ಆಗಿದೆ, ಅದನ್ನ ವಿನ್ಯಾಸದ ಅಂತ್ಯಕ್ಕೆ ಹೋಗ್ತಾ ಇದೆ. ಅದರಲ್ಲಿ ನಾವು 0.01% ಆದರೂ ನಮ್ಮ ಕೊಡುಗೆ ಇರುತ್ತೆ ಪ್ರವಾಸಕ್ಕೆ ಹೋಗಿ ಬಂದಿದ್ದೇನೆ ಅನ್ನೋದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಮನಸ್ಸಲ್ಲಿ ಗಟ್ಟಿಯಾಗಿ ಇಟ್ಕೊಂಡು ಕೆಲಸ ಮಾಡಬೇಕು ಅಂತ ಹೇಳಿ ಮಕ್ಕಳಿಗೆ ಪ್ರೇರಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂತ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರಿಗೆ, ಶಾಲಾ ಶಿಕ್ಷಕರಿಗೆ ಮತ್ತು ಅರಣ್ಯ ಇಲಾಖೆಯವರಿಗೆ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಿಮ್ಮ ಪ್ರವಾಸ ಮಕ್ಕಳನ್ನು ಉದ್ದೇಶಿಸಿ ಮತ್ತು ಸಂತೋಷಪಡಿ ಕಾರನ್ನು ನೋಡಿ ನೀವೆಲ್ಲ ಎಂಜಾಯ್ ಮಾಡಿ ಅಂತ ಹೇಳಿ ತಮ್ಮೆಲ್ಲರಿಗೂ ಒಂದು ಕಿರುಮಾತನ್ನು ಹೇಳಿರ್ತಕ್ಕಂಥ ನಮ್ಮ ಭಾಗದ ಸದಸ್ಯರಾಗಿರ್ತಕ್ಕಂಥ ಶ್ರೀ ಸಾಹೇಬರಿಗೆ ತುಂಬಿರುವ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗ ಅಂತಕ್ಕಂಥ ಶಾಸಕರು